ದರ್ಶನ್ ಸರ್ ಸಿನಿಮಾಗೆ ಆಂಟಾಗನಿಸ್ಟ್ ಅಂತಂದ್ರೆ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದಿಲ್ಲ ನಾನು. ನನ್ನ ಲೈಫ್ ಅಲ್ಲಿ 2 ಸಲ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಒಂದು ಲಕ್ಷ್ಮೀ ವರಮ್ಮ ಸೀರಿಯಲ್ ಮಾಡ್ಬೇಕಾದ್ರೆ, 2ನೇ ತಿರುವು ದಿ ಡೆವಿಲ್ ಸಿನಿಮಾದಲ್ಲಿ. ಎಲ್ಲರೂ ಕೇಳ್ತಾರೆ ಅವ್ರ ಜೊತೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವ್ರ ಜೊತೆ ಫೀಲ್ ಹೆಂಗಿತ್ತು ಅಂತ. ಅವ್ರು ಸೆಟ್ ಬಂದಾಗ ಅವ್ರನ್ನ ನೋಡೋದೇ ಒಂದು ಖುಷಿ. ಸರ್ ಹೆಂಗಿರುತ್ತೆ ಸರ್ ಟಗ್ ಆಫ್ ವಾರ್? ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆಕ್ಚುಲಿ? ಬಿಕಾಸ್ ಡ್ಯುಯಲ್ ರೋಲ್ ಅಂತ ತುಂಬಾ ಓಡ್ತಾ ಇದೆ ಹೊರಗಡೆ. ಬರೀ ಯಾವ್ದೋ ಒಂದು ಪರ್ಟಿಕ್ಯುಲರ್ ಜೋನರ್ಗೆ ಫಿಕ್ಸ್ ಆಗ್ತಿಲ್ಲ, ಅವರು ಎಲ್ಲಾನು ಮಿಕ್ಸ್ ಮಾಡಿದಾರೆ ಈ ಸಿನಿಮಾದಲ್ಲಿ. ಕಥೆನೂ ಅಷ್ಟೇ, ಸ್ಕ್ರೀನ್ ಪ್ಲೇನೂ ಅಷ್ಟೇ. ಎಲ್ಲೂ ನಿಮ್ಗೆ ಒಂದು ನಿಮಿಷ ಬೋರ್ ಆಗಲ್ಲ. ಸ್ವಲ್ಪ ಕಷ್ಟಪಟ್ಟರೆ ನಟ ಆಗ್ಬೋದು. ಸೂಪರ್ ಸ್ಟಾರ್ ಆಗೋದು ಇನ್ನೊಂಥರ ಕಷ್ಟ. ಆದರೆ ಜನರ ಮನಸ್ಸಲ್ಲಿ ನೀವು ನೆಲೆಸೋದು, ಜನರ ಮನಸ್ಸಲ್ಲಿ ನೀವು ಒಂದು ಅಲ್ಟಿಮೇಟ್ ಸೂಪರ್ ಸ್ಟಾರ್ ಆಗಿ ನೆಲೆಸೋದು, ಅದು ಎಲ್ರಿಗೂ ಬರ್ದಿರಲ್ಲ, ಅದು ಕೆಲವರಿಗೆ ಮಾತ್ರ ಬರ್ದಿರುತ್ತೆ. ಅಂಡ್ ದರ್ಶನ್ ಸರ್ ಇಸ್ ಒನ್ ಅಮಾಂಗ್ ದೆಮ್. ನೀವು ಹಿಂಗೆ ಆಕ್ಟ್ ಮಾಡಿ ಆದ್ರೆ ತಕ್ಕಂಗೆ ಅವರು ಒಂದು ಟಕ್ಕರ್ ಕೊಡೋರೇ ಹೊರತು ನಮ್ಮನ್ನ ಡೌನ್ ಮಾಡ್ತಿರ್ಲಿಲ್ಲ. ಸುಮಾರು 98% ಆಫ್ ಸ್ಟೆಂಟ್ಸ್ ಅವರೇ ಮಾಡೋದಿಲ್ಲ. ಆಕ್ಚುಲಿ ನನಗೆ ಯಾವ್ದು ಅವ್ರು ಮಾಡಿದಾರೆ ನೋಡಿ, ಎಲ್ಲ ಅವರೇ ಮಾಡಿದ್ರು. 100% ಅವರೇ ಮಾಡಿರ್ತಾರೆ. ಒಂದು ಫ್ಲಿಪ್ ಇಡ್ಬೇಕಾದ್ರೆ ಕೈ ಇಟ್ಬಿಟ್ಟು ಹಿಂಗೆ ಆ ಕಡೆ ಫ್ಲಿಪ್ ಮಾಡ್ಬೇಕಾಯ್ತು. ನಾವೆಲ್ಲ ಅಲ್ಲೇ ಇದೀವಿ, ಒಂದು ಸೌಂಡ್ ಬರುತ್ತೆ ಟಕ್ ಅಂತ. 4-5 ಮಂತ್ಸ್ ಬ್ಯಾಕ್ ಶೂಟ್ ಮಾಡಿದ್ವಿ. ನಮಗೆ ಕಾಣಿಸ್ತಿತ್ತು ಅವ್ರು ಫಿಸಿಕಲಿ ತುಂಬಾ ಪೇನ್ ಹೇಳಿದ್ರು. ಫಿಸಿಕಲ್ ಪೇನ್ ಇದೆ, ಎಮೋಷನಲಿ ತುಂಬಾ ಅವರು ಡೌನ್ ಆಗ್ಬಿಟ್ಟಿದ್ರು. ತುಂಬಾ ಒಂಥರ ಇಸ್ ವೆರಿ ಹರ್ಟ್. ಆ ತರ ಎಮೋಷನಲ್ ಪೇನು ನಾನು ಸಾವು ಬಯಸ್ತಾನಲ್ಲ ಶತ್ರು, ಅವನಿಗೂ ಬೇಡ, ಅಷ್ಟು ನೋವಲ್ಲಿದ್ರು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿನಯದ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ಫಾರ್ ಹೈ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಪ್ರಮುಖವಾದಂತಹ ಪಾತ್ರ ಮಾಡಿರುವಂತಹ ನಮ್ಮ ಕಿರುತೆರೆ ಲೋಕದ ಸೂಪರ್ ಸ್ಟಾರ್ ಚಂದುಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕರಿಯರ್ನಲ್ಲೇ ಒಂದು ಬಹುದೊಡ್ಡ ಸಿನಿಮಾ ಅಂತಾನೆ ಹೇಳ್ಬೋದು ಇದನ್ನ. ಪಾತ್ರ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ, ಬಟ್ ಎಲ್ಲೂ ನಿಮ್ ಪಾತ್ರ ರಿವೀಲ್ ಆಗ್ಲಿಲ್ಲ. ಪಾತ್ರದ ಬಗ್ಗೆ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಬ್ರೂಟಲ್ ಆಗಿದೆ. ಸಖತ್ ಹಾರ್ಡ್ ಕೋರ್ ನೆಗೆಟಿವ್ ಇದೆ. 11 ವರ್ಷ ಸೀರಿಯಲ್ ಇಂಡಸ್ಟ್ರಿ ಜರ್ನಿಲಿ ಏನಾಗುತ್ತೆ, ಹೀರೋ ಆಗಿ ನೋಡಿರ್ತಾರೆ. ಸೊ ಈ ತರ ಒಂದು ನೆಗೆಟಿವ್ ಆಗಿ ಯಾರು ಎಕ್ಸ್ಪೆಕ್ಟಿವ್ ಮಾಡಲ್ಲ, ಆ ತರ ಒಂದು ಕ್ಯಾರೆಕ್ಟರ್ ಈ ಡೆಫಿನೆಟ್ಲಿ ಸಿನಿಮಾ ಕಾಣಿಸ್ತೀನಿ. ಸರ್, 11 ವರ್ಷ ಅಂತಾನು ಹೇಳಿದ್ರಿ, ಮತ್ತೆ ಸೀರಿಯಲ್ ಜರ್ನಿ ದೊಡ್ಡದಿದೆ ಆಕ್ಚುಲಿ ನಿಮ್ದು. ಲವರ್ ಬಾಯ್ ಟೈಪ್ಸ್ ಮತ್ತೆ ಒಂಥರ ಫ್ಯಾಮಿಲಿ ಮ್ಯಾನ್ ಟೈಪ್ಸ್ ಕಾಣಿಸ್ಕೊಂಡಿರೋದು ನೀವು ಇಲ್ಲಿ ತನಕ. ದರ್ಶನ್ ಸರ್ ಸಿನಿಮಾಗೆ ಆಂಟಾಗನಿಸ್ಟ್ ಅಂತಂದ್ರೆ ಒಂದು ಫಿನಾಮಿನಲ್ ಒಂದು ಜರ್ನಿ ಅಂತಾನೆ ಅನ್ಕೊಳ್ಬೋದು ನಿಮ್ದು ಆಕ್ಚುಲಿ. ಏನಾಗುತ್ತೆ, ನನಗೆ ಎಲ್ಲರೂ ಹೇಳ್ತಾರಲ್ಲ, ಈಗ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದಿಲ್ಲ ನಾನು. ಸೊ ಇಂಡಸ್ಟ್ರಿ ಒಳಗೆ ಜಾಗ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು ನನಗೆ. ಡೆಫಿನೆಟ್ಲಿ ಇವತ್ತಿಗೂ ನಾನು ನಂಬ್ತೀನಿ, ನಮ್ಗೆ ಅವಕಾಶ ಕೊಟ್ಟಂತವ್ರೆ ಗಾಡ್ ಫಾದರ್ಸ್ ಆಗ್ತಾರೆ ಅವಾಗ. ಬಿಕಾಸ್ ನಿಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲದಾಗ ಒಂದು ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು ಯಾರು ಇರಲ್ಲ, ಅಥವಾ ಒಂದು ಎಲ್ಲೋ ಆಡಿಷನ್ ಕೊಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಲೀಡೇ ಗೊತ್ತಿಲ್ಲ, ಇಂಡಸ್ಟ್ರಿ ಅಲ್ವಲ್ಲ ನೀವು. ಸೊ ಎಲ್ಲಿ ಹೋಗಿ ಆಡಿಷನ್ ಕೊಡಬೇಕು ಅಂತಾನೆ ಗೊತ್ತಿರಲ್ಲ. ಸೊ ಆ ಲೆಕ್ಕದಲ್ಲಿ ಏನೋ ಒಂದು ಯಾರೋ ಒಬ್ರು ನಿಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಾಗ ಅವರೇ ನಿಮಗೆ ದೊಡ್ಡ ಮಟ್ಟದ ಗಾಡ್ ಫಾದರ್ ಆಗ್ತಾರೆ. ನನ್ನ ಲೈಫಲ್ಲಿ 2 ಸಲ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಒಂದು ಲಕ್ಷ್ಮೀ ವರಮ್ಮ ಸೀರಿಯಲ್ ಮಾಡ್ಬೇಕಾದ್ರೆ, ಇದೇ ಪ್ರಕಾಶ್ ಸರ್, ಇದೇ ಜೈಮಾತಾ ಕಂಬೈನ್ಸ್ ನನಗೆ ಲಕ್ಷ್ಮೀ ವರಮ್ಮ ಸೀರಿಯಲ್ ಅಲ್ಲಿ ಅವಕಾಶ ಕೊಟ್ಟು, ಹೀರೋ ಆಗಿ ಒಂದು ಅವಕಾಶ ಕೊಟ್ಟು, ಆ ಸಿನಿಮಾಯಿಂದ ನನಗೆ ಸಾಕಷ್ಟು ಒಂದು ಹೆಲ್ಪ್ ಆಗುತ್ತೆ ನನ್ನ ಲೈಫಲ್ಲಿ, ನನ್ನ ವೈಯಕ್ತಿಕವಾಗಿ, ನನ್ನ ಪ್ರೊಫೆಷನಲ್ ಕರಿಯರ್ ಅಲ್ಲಿ. ಅದಾದ್ಮೇಲೆ 2ನೇ ತಿರುವು ದಿ ಡೆವಿಲ್ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರದ ಮುಖಾಂತರ. ಸರ್ ಫುಲ್ ಸರ್ಕಲ್ ಅಲ್ಲ ಒಂಥರ? ಹೌದು, ಅಫ್ಕೋರ್ಸ್. ನನಗೆ ಆಮೇಲೆ ಸುಮಾರು ಜನ ಹೇಳ್ತಾರೆ ಸೀರಿಯಲ್ ಬಿಟ್ಟು ಸಿನಿಮಾ ಮಾಡ್ಬೋದಲ್ವಾ ಅಂತ. ಸಿನಿಮಾಯಿಂದ ಸುಮಾರು ಜನ ಆಡಿಯನ್ಸ್ ನನಗೆ ಗ್ಯಾದರ್ ಆಗಿದ್ದಾರೆ. ಸೀರಿಯಲ್ ಇಂದ ಸುಮಾರು ಜನ ಆಡಿಯನ್ಸ್ ನನಗೆ ಗ್ಯಾದರ್ ಆಗಿದ್ದಾರೆ. ಇವತ್ತು ಸೀರಿಯಲ್ ಮಾಡೋದ್ರಿಂದನೇ ಸುಮಾರು ಜನ ನನ್ಗೆ ಗುರ್ತು ಹಿಡಿತಾರೆ. ಸೊ ಎಲ್ಲೋ ಒಂದ್ ಕಡೆ ಅದನ್ನ ಯಾಕೆ ಬಿಡ್ಬೇಕು ಅನ್ನೋದು ಒಂದ್ ಕಡೆ ಮನ್ಸು. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಸೀರಿಯಲ್ ಮಾಡ್ಕೊಂಡೆ ಸಿನಿಮಾ ಕ್ಷೇತ್ರನ ಕೂಡ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿ ನನಗೆ ಈ ತರ 2 ಕಡೆ ನನಗೆ ಲೈಫ್ ಚೇಂಜಿಂಗ್ ಒಂದು ಆಪರ್ಚುನಿಟಿ ಕೊಟ್ಟಾಗ ಇಟ್ ಇಸ್ ಡೆಫಿನೆಟ್ಲಿ ಅ ಬಿಗ್ ಪ್ಲಸ್ ಫಾರ್ ಮಿ. ಸೊ ಜೈಮಾತಾ ಕಂಬೈನ್ಸ್ಗೆ ಮತ್ತೆ ಪ್ರಕಾಶ್ ಸರ್ಗೆ ಐ ಥಿಂಕ್ ಬಿಗ್ 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 ಥ್ಯಾಂಕ್ ಯು. ಸರ್, ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಹೇಳಿದ್ರಿ, ಜೊತೆ ಗಾಡ್ ಫಾದರ್ ಇಲ್ಲ ಅಂತ ಹೇಳಿದ್ರಿ. ಇವತ್ತು ಆಕ್ಚುಲಿ ಜಿ ಕನ್ನಡ, ಜಿ ತೆಲುಗು, ಸ್ಟಾರ್ ಸುವರ್ಣ ಎಲ್ಲಿ ನೋಡಿದ್ರು ನೀವೇ ಕಾಣ್ತಾ ಇದ್ದೀರಾ ಆಕ್ಚುಲಿ. ಸೊ ಎಷ್ಟು ವರ್ಷಗಳ ಕಾಲ ಅಂದ್ರೆ ಎಲ್ಲೂ ನಿಮಗೆ ಸ್ಯಾಚುರೇಷನ್ ಏನ್ ಬಂದಿಲ್ವಾ? ಯಾವ ತರ ಇದು? ಎಷ್ಟು ಸೀರಿಯಲ್ಸ್ ಮಾಡ್ತಾ ಬಂದಿದೆ? ಟಚ್ ವುಡ್ 11 ವರ್ಷ ಇವತ್ತವರೆಗೂ ನಾನು ಒಂದು ಸೀರಿಯಲ್ ಆದ್ಮೇಲೆ ಇನ್ನೊಂದು ಸೀರಿಯಲ್ಗೂ 3 ದಿನದ ಮೇಲೆ ಖಾಲಿ ಕೂತಿಲ್ಲ. ಅಂದ್ರೆ ಈ ಸೀರಿಯಲ್ ಆಗಿ 3 ದಿನ ಇನ್ನೊಂದು ಸೀರಿಯಲ್ ಹೀರೋ ಆಗಲೇ ಸೆಲೆಕ್ಟ್ ಆಗಿರ್ತೀನಿ, ಅಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಆ ತರ ಒಂದು ಇದರಲ್ಲೇ ಹೋಗಿದೆ 11 ವರ್ಷನು. ವೆರಿ ಹ್ಯಾಪಿ ದಟ್ ಒಂಥರ ಗಾಡ್ಸ್ ಫೇವ್ರೆಟ್ ಚೈಲ್ಡ್ ಅಂತ ಹೇಳ್ಬೋದು. ಸೊ ಐ ಬೀನ್ ಬ್ಲೆಸ್ಡ್. ಸೊ ಆ ಲೆಕ್ಕದಲ್ಲಿ 11 ವರ್ಷ ಹೀರೋ ಆಗಿ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಇನ್ನು ಎಷ್ಟು ವರ್ಷ ಜನ ನನ್ನ ನೋಡ್ಬೇಕು ಅಂತ ಆಸೆ ಪಡ್ತಾರೋ, ಟೆಲಿವಿಷನ್ ಆಗ್ಬೋದು, ಮೂವಿ ಆಗ್ಬೋದು, ಎಲ್ಲ ಅವ್ರ ಕೈಲೇ ಇದೆ. ಇವತ್ತು ಟೆಲಿವಿಷನ್ ಆಗಲಿ, ಮೂವಿ ಆಗಲಿ, ಆಸ್ ಲಾಂಗ್ ಎಸ್ ಪೀಪಲ್ ವಾಂಟ್ ಟು ಸಿ ಯು ವಿಲ್ ಕೀಪ್ ಗೆಟಿಂಗ್ ಆಪರ್ಚುನಿಟೀಸ್. ಜನ ನಿಮ್ಮನ್ನ ನೋಡೋಕೆ ಇಷ್ಟಪಡಲ್ಲ, ನಿಮ್ಗೆ ಆಪರ್ಚುನಿಟಿ ಸಿಗಲ್ಲ ಅನ್ನೋದಾಯ್ತು. ಅದು ಸಿನಿಮಾ ಆಗ್ಬೋದು, ಸೀರಿಯಲ್ ಆಗ್ಬೋದು. ಆಮೇಲೆ ನನಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕೆ ಇಷ್ಟ ನನಗೆ. ಆ್ಯಂಡ್ ನನಗೆ ಸಿನಿಮಾ ದೊಡ್ಡದು,
ಸೀರಿಯಲ್ ಚಿಕ್ಕದು ಅಥವಾ ಸೀರಿಯಲ್ ದೊಡ್ಡದು ಸಿನಿಮಾ ಚಿಕ್ಕದು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಯಾವುದೇ ಪಾತ್ರ ಆಗಲಿ ಸೀರಿಯಲ್ಗೆ ಅದರದೇ ಆದ ಏನು ಪಾತ್ರಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಅಲ್ಲಿ ಕೊಟ್ಟಿರ್ತೀನಿ. ಸಿನಿಮಾಗೆ ಹೋಗ್ಬೇಕಾದಾಗ ಆ ಪಾತ್ರಕ್ಕೆ ಏನು ಆಕ್ಟಿಂಗ್ ಮಾಡಬೇಕು ಅದೇ ಮಾಡಿರ್ತೀನಿ. ಸೊ ಎರಡಕ್ಕೂ ಸಮಾನತೆ ಕೊಟ್ಟೆ ನಾನು ಆಕ್ಟ್ ಮಾಡಿರ್ತೀನಿ. ಸರ್, ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾಗೆ ನಿಮ್ಮನ್ನ ಚೂಸ್ ಮಾಡ್ತಿದ್ದಾರೆ ಅಂತ ನಿಮಗೆ ಲೈಕ್ ಅದು ಗೊತ್ತಾದಾಗ ಹೆಂಗಿತ್ತು ನಿಮ್ಮ ರಿಯಾಕ್ಷನ್? ಅಫ್ಕೋರ್ಸ್ ತುಂಬಾ ಖುಷಿ ಆಗಿದೆ. ನಿಮ್ಮ ಫೇವ್ರೆಟ್ ಸೂಪರ್ ಸ್ಟಾರ್ ಜೊತೆಗೆ ಒಂದು ಫೋಟೋ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯೋರು. ನಾನು ಅದೇ ಕ್ಯಾಟಗರಿ ಸೇರಿದವನು. ಅಂಥದ್ರಲ್ಲಿ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಇನ್ನೇನು ಬೇಕು. ಅಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಐ ಗಾಟ್ ಅನ್ ಆಪರ್ಚುನಿಟಿ. ರಾಬರ್ಟ್ ಆದ್ಮೇಲೆ ರಾಬರ್ಟಲ್ಲಿ ಅಟ್ಲೀಸ್ಟ್ ರವಿ ಕಿಶನ್ ಸರ್ ಮಗನ್ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಇಲ್ಲೊಂದ್ ಕಡೆ ಹಿಂದೆ ನಿಂತವ್ರ ಜೊತೆ ಒಂದು ಇಂಟ್ರಾಕ್ಷನ್ ಇರ್ತಿತ್ತು. ಇದರಲ್ಲಿ ಅವ್ರ ಜೊತೆ ಫೇಸ್ ಟು ಫೇಸ್ ಒಂದು ಸೀನು, ಒಂದು ಫೈಟು, ಒಂದು ಸಾಂಗ್ ಅಲ್ಲಿ ಕೂಡ ಬರ್ತೀನಿ. ಸೊ ಈ ತರ ಒಂದು ಇಷ್ಟೊಂದೆಲ್ಲ ಆಪರ್ಚುನಿಟಿ ಸಿಕ್ತಾಗ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಸರ್, ಫೈಟು, ಸೀನು, ಸಾಂಗ್ ಹೇಳಿದ್ರಿ, ಸ್ವಲ್ಪ ಏನೇನೋ ಸ್ವಲ್ಪ ಏನೋ ರಿವೀಲ್ ಮಾಡಿದೀರಾ ಆಕ್ಚುಲಿ. ಸೊ ಎಷ್ಟು ದಿನ ಇತ್ತು ಆಕ್ಚುಲಿ ನಿಮ್ಮ ಅಂದ್ರೆ ಅವ್ರ ಜೊತೆಗೆ ಸೀನ್ಸ್ ಎಲ್ಲ? 16 ಡೇ ಶೆಡ್ಯೂಲ್ ಇತ್ತು ಆಲ್ ಟುಗೆದರ್. ಸರ್, ಹೆಂಗಿದ್ದು? ಅವ್ರಿಗೂ 16 ಡೇಸ್, ಹುಲಿ ಕಾರ್ತಿಕ್ ಅವ್ರಿಗೆ. ಹೌದು. ನಿಮ್ದು 16 ಡೇಸ್ ಏನಿದೆ? ಅದೇ ಮೋಸ್ಟ್ಲಿ ಮ್ಯಾಚ್ ಆಗಿದೆ. ಬಟ್ ನಂದೊಂದು ಕಾಂಬಿನೇಷನ್ ಇಲ್ಲ ಗೊತ್ತಾ? ಕಾಂಬಿನೇಷನ್ ಇಲ್ಲ. ನಂದೊಂದು ಕಾಂಬಿನೇಷನ್ ಇಲ್ಲ. ನಂದು ಜಾಸ್ತಿ ಬಂದಿದ್ದು ನಂದು ದರ್ಶನ್ ಸರ್ ಸಪರೇಟ್ ಇದ್ದಲ್ಲ ಪೋರ್ಷನ್ಸ್ ಎಲ್ಲ. ಸೊ ಚೆನ್ನಾಗಿ ಐ ಅಬ್ಸಲ್ಯೂಟ್ಲಿ ಎಂಜಾಯ್. ಈಗ ಅವ್ರನ್ನ ಪ್ರತಿದಿನ ಸೆಟ್ ಅಲ್ಲಿ ನೋಡೋದೇ ಒಂದು ಖುಷಿ. ಅವ್ರ ಜೊತೆ ಆಕ್ಟ್ ಮಾಡಿ ಎಲ್ರು ಕೇಳ್ತಾರೆ ಅವ್ರ ಜೊತೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವ್ರ ಜೊತೆ ಫೀಲ್ ಹೆಂಗಿತ್ತು ಅಂತ. ಅವ್ರು ಸೆಟ್ಗೆ ಬಂದಾಗ ಅವ್ರನ್ನ ನೋಡೋದೇ ಒಂದು ಖುಷಿ. ಆಮೇಲೆ ಅವ್ರನ್ನ ನೋಡ್ಕೊಂಡು ಆಕ್ಟಿಂಗ್ ಮಾಡೋದು ಇನ್ನೊಂಥರ ಖುಷಿ ಅದು. ಸೊ ಐ ಹ್ಯಾವ್ ಆಕ್ಚುಲಿ ಎಂಜಾಯ್ಡ್ ಮೈ ಸೆಲ್ಫ್. ಸರ್, ಹೆಂಗಿರುತ್ತೆ ಸರ್ ಟಗ್ ಆಫ್ ವಾರ್? ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆಕ್ಚುಲಿ? ಕ್ರೇಜಿ ಆಗಿದೆ. ಈ ಸಿನಿಮಾ ದರ್ಶನ್ ಸರ್ಗೆ ಡೆಫಿನೆಟ್ಲಿ ಅವ್ರು ಆಲ್ರೆಡಿ ಸೂಪರ್ ಸ್ಟಾರು. ಇಟ್ಸ್ ಗೋನ್ ಬಿ ಅನದರ್ ಕಮರ್ಷಿಯಲ್ ಸೂಪರ್ ಹಿಟ್ ಆಗುತ್ತೆ. ಬಟ್ ನನ್ನ ಸುಮಾರು ಜನ ಕಲಾವಿದರು ಯಾರು ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ಇದೊಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಕರಿಯರ್ ಕೂಡ ಅವ್ರಿಗೆ ಸುಮಾರು ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅವ್ರ ಕರಿಯರ್ ಗ್ರಾಫ್ ಕೂಡ ಸಖತ್ ಮೇಲೆ ಹೋಗುತ್ತೆ ಈ ಸಿನಿಮಾ ಆದ್ಮೇಲೆ. ನನ್ನೂ ಸೇರೇ ಹೇಳ್ತಿರೋದು. ಟಗ್ ಆಫ್ ಅಂತ ಬಂದಾಗ ನನಗೆ ಮತ್ತು ದರ್ಶನ್ ಸರ್ಗೆ ಈ ಸೀಕ್ವೆನ್ಸ್ ಏನೇನು ಮಾಡಿದ್ದೀವಿ, ಒಂದು ವಾಟ್ ಎವರ್ ಸೀಕ್ವೆನ್ಸ್ ದಟ್ ಹಸ್ ಬಿನ್ ಶಾರ್ಟ್ ಎಲ್ಲ ಒಂಥರ ಸಖತ್ತಾಗಿ ಶೂಟ್ ಮಾಡಿದ್ದಾರೆ. ಆ ಒಂದು ಲೈಟಿಂಗ್ ಆಗ್ಬೋದು, ಲೊಕೇಶನ್ಸ್ ಆಗ್ಬೋದು, ಆ ಒಂದು ಸೀಕ್ವೆನ್ಸ್ ಆಗ್ಬೋದು, ಬ್ರಿಲಿಯಂಟ್ ಆಗಿ ಶೂಟ್ ಮಾಡಿದ್ದಾರೆ. ಸರ್, ಒಂದು ಸಿನಿಮಾ ಗೆಲುವಿಗೆ ತಂತ್ರಜ್ಞರಿಂದ ಹಿಡಿದು ಸಾಕಷ್ಟು ಜನ ಲೈಕ್ ಅಂದ್ರೆ ಆರ್ಟಿಸ್ಟ್ಗಳು ಎಲ್ರಿಗೂ ಅಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ನ ಒಂದು ಇಂಪ್ಯಾಕ್ಟ್ ಇರ್ಬೋದು, ಎಲ್ಲವೂ ಕಾರಣ ಆಗಿರುತ್ತೆ ಆಕ್ಚುಲಿ. ಸೊ ಇದನ್ನೆಲ್ಲ ನಮಗೆ ಲೈಕ್ ಅಂದ್ರೆ ನಾವು ಇದ್ರ ಬಗ್ಗೆ ಎಲ್ಲ ಕನ್ವಿನ್ಸ್ ಆಗೋ ಮೊದಲೇ ದರ್ಶನ್ ಸರ್ ಅವರು ಅವ್ರಿಗೆ ಎಷ್ಟು ಲೈಕ್ ವೇಟೇಜ್ ಇರುತ್ತೋ ಅವ್ರ ಪಾತ್ರಕ್ಕೆ ಬೇರೆ ಪಾತ್ರಗಳಿಗೂ ಅಷ್ಟೇ ವೇಟೇಜ್ ಇರಬೇಕು ಅನ್ನೋದನ್ನ ಅವ್ರು ಕಾಯ್ದುಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಸೊ ನಿಮ್ಮ ಪಾತ್ರದ ಆರ್ಕ್ ವಿಚಾರ ಅಂತ ಬಂದಾಗ ಸೊ ಅವರು ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿ ಇರ್ತಾ ಇದ್ರು, ಎಷ್ಟು ಮಟ್ಟಿಗೆ ನಿಮ್ಗೆ ಫ್ರೀಡಮ್ ಇರ್ತಾ ಇತ್ತು, ಅಥವಾ ನಿಮ್ಮ ಪಾತ್ರ ರಾರಾಜಿಸ್ತಾ ಇದೆ ಅಂತ ಹೇಳುವಾಗ ಅವ್ರು ಯಾವ ತರ ಅದಕ್ಕೆ ರಿಯಾಕ್ಷನ್ ಕೊಡ್ತಿದ್ರು? ಅವ್ರು ನಿಜವಾಗ್ಲೂ ಹೇಳ, ಅವರು ಎಷ್ಟು ಚೆನ್ನಾಗಿ ನಿಮ್ಗೆ ಕಂಫರ್ಟ್ ಮಾಡೋರು, ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಅಂದ್ರೆ ನಿಮಗೆ ಅನಿಸ್ಬಿಡೋದು ಇನ್ನೂ ಚೆನ್ನಾಗಿ ಮಾಡೋದು ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ನಾನು ಅಂದ್ರೆ. ಅವ್ರು ಯಾವತ್ತು ನಿಮ್ ಕ್ಯಾರೆಕ್ಟರ್ನ ಡೌನ್ ಮಾಡೋದಾಗ್ಲಿ ಅಥವಾ ನಿಮ್ಮನ್ನ ಡೌನ್ ಮಾಡಿ ಈ ನಾನು ಹೀರೋಯಿಸಮ್ ಮಾಡೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ. ನಿಮ್ ಕ್ಯಾರೆಕ್ಟರ್ನ ಗೋ ಲಿವ್ ಇಟ್ ಔಟ್ ರೈಟ್ಲಿ ದ ವೇ ಯು ವಾಂಟ್ ಅನ್ನೋರು. ಯಾಕೆಂದ್ರೆ ಚೆನ್ನಾಗಿ ಬರ್ಬೇಕು. ಈಗ ರಾಮಾಯಣದಲ್ಲಿ ರಾವಣದಿಂದನೇ ರಾಮ ಹೈಲೈಟ್ ಆಗಿತ್ತು. ಸೊ ಪ್ರತಿ ಅವ್ರ ಪ್ರಕಾರ ಆಪೋಸಿಟ್ ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ ಹೈಲೈಟ್ ಆದ್ರೆ ಇವರು ಅಷ್ಟೇ ಚೆನ್ನಾಗಿ ಕಾಣ್ತಾರೆ ಅನ್ನೋದೊಂದಿದ್ದು. ಆಮೇಲೆ ನಮಗೆ ಎಸ್ಪೆಷಲಿ ಅದು ಆಕ್ಟಿಂಗ್ ಫ್ರೆಂಡ್ ನೋಡ್ಬೇಕು ಅಂದಾಗ ಒಂದು ಒಳ್ಳೆ ವೇಟ್ ಇತ್ತು. ಈಗ ಪ್ರಕಾಶ್ ಸರ್ ಐ ಥಿಂಕ್ ಅವ್ರು ಸ್ಕ್ರೀನ್ ಪ್ಲೇ ಮಾಡೋದಾಗ್ಲಿ ಅಥವಾ ಅವರು ಆ ಸೀನ್ ಶೂಟ್ ಮಾಡ್ಬೇಕಾದ್ರೆ ವಾಸ್ ವೆರಿ ಕ್ಲಿಯರ್. ಇವ್ರಿಗೇನು ಎಲಿವೇಶನ್ ಇರ್ತಿತ್ತು ದರ್ಶನ್ ಸರ್ಗೆ ಆಲ್ಮೋಸ್ಟ್ ಈಕ್ವಲೆಂಟ್ ಎಲಿವೇಶನ್ ಆಪೋಸಿಟ್ ಪರ್ಸನ್ ಕೊಡ್ತಿದ್ರು. ನನಗೇಂತಲ್ಲ, ಎಲ್ಲ ಯಾರ್ಯಾರು ಮಾಡಿದ್ದಾರೆ ಆಪೋಸಿಟ್ ಅವ್ರಿಗೆ ನೆಗೆಟಿವ್ ಅವ್ರವ್ರ ಪಾತ್ರಕ್ಕೆ ತಕ್ಕ ನೆಗೆಟಿವ್ ಫ್ರಂಟ್ ಅಲ್ಲಿ ಯಾರ್ಯಾರು ಮಾಡಿದ್ದಾರೆ ಅವ್ರೆಲ್ರಿಗೂ ಅವ್ರವ್ರದೇ ಆದಂತ ಒಂದು ಈಕ್ವಾಲಿಟಿ ಇತ್ತು. ಅವ್ರದ್ದೇನು ಇಂಟೆನ್ಸಿಟಿ ಇತ್ತು ದರ್ಶನ್ ಸರ್ದು ಅದೇ ಇಂಟೆನ್ಸಿಟಿ ಆಪೋಸಿಟ್ ಪರ್ಸನ್ಗೂ ಇರ್ತಿತ್ತು. ಓಕೆ ಸರ್, ಈಗ ನೆಗೆಟಿವ್ ಇದ್ರಲ್ಲಿ ಬರೋರಿಗೆ ಅಂತ ಹೇಳಿದ್ರೆ ಅಂದ್ರೆ ನೀವೀಗ ಮೇನ್ ವಿಲನ್ ಅಥವಾ ಇಡೀ ಸಿನಿಮಾ? ಇಲ್ಲ ಇಲ್ಲ, ನಾನು ಇದರಲ್ಲಿ ಬಂದು ಹೋಗ್ತೀನಿ. ನಾನು ಇದರಲ್ಲಿ ಒನ್ ಆಫ್ ದ ಪರ್ಸನ್ಸ್ ಒಂದು ನೆಗೆಟಿವ್ ಅಲ್ಲಿ ಬಂದು ಹೋಗ್ತೀನಿ ನಾನು. ಬಟ್ ಇದರಲ್ಲಿ ಒಂದು ಆಲ್ಮೋಸ್ಟ್ ಒಂದು 3-4 ಮೆಂಬರ್ಸ್ ಬರ್ತಾರೆ ಇದರಲ್ಲಿ. ಸೊ ಸಿ ದರ್ಶನ್ ಸರಿ ಮ್ಯಾಚ್ ಮಾಡೋಕೆ ಯಾರು ಒಬ್ಬರಿಬ್ಬರಿಂದ ಆಗಲ್ಲ. ಮಿನಿಮಮ್ ಒಂದು 4-5 ಜನ ವಿಲನ್ಸ್ ಬಂದು ಹೋದ್ರೇನೆ ಅವ್ರಿಗೊಂದು ಈಕ್ವಲೇಟ್ ಆಗಿ ಬರೋ ಸ್ಟೇಚರು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಯಾರ್ಯಾರು ಮಾಡಿದೀವಿ, ಈಗ ಒಂದು ನೆಗೆಟಿವ್ ಫ್ರಂಟ್ ಅಲ್ಲಿ ಯಾರ್ಯಾರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ರದ್ದು ಚೆನ್ನಾಗಿ ಬಂದಿದೆ. ಎಲ್ರದ್ದು ಔಟ್ರೈಡ್ಲಿ ಚೆನ್ನಾಗಿ ಬಂದಿದೆ. ಸರ್, ನಿಮ್ಮ ಪಾತ್ರದ ಹೆಸರು? ಅದು ಹೇಳಂಗಿಲ್ಲ ಸರ್. ಪುಟ್ಟ ಪಾಪು ಇರುವುದು ನಮ್ಮ ಮನೆಯಲ್ಲಿ ಒಂದು ಫೋಟೋ ತೆಗೆದ್ರೆ ಅದಕ್ಕೆ ಕೋಪ ಬರುತ್ತೆ ಅಂತ ಹೇಳ್ತಾರ ನೀವು? ಆ ಫೋಟೋಗ್ರಾಫರ್ ಇರ್ಬೋದು, ನಾನೇ ಇರ್ಬೋದು. ಬಟ್ ಸರ್ಸು ಯಾರಾಗಾದ್ರೆ ಅದಕ್ಕೆ ಡಿಸೆಂಬರ್ 11ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ಗೊತ್ತಾಗುತ್ತೆ. ಓಕೆ, ಸೊ ಏನು ಬಿಟ್ಕೊಡ್ತಾ ಇಲ್ಲ ಹಾಗಾದ್ರೆ ನೀವು? ಆದ್ರೆ ಸಿನಿಮಾ ಏನಾಗುತ್ತೆ, ಇಟ್ ಇಸ್ ಅಬ್ಸಲ್ಯೂಟ್ಲಿ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು ಈ ಸಿನಿಮಾ. ಯಾಕೆಂದ್ರೆ ಅಷ್ಟು ರಿಚ್ ಆಗಿ ತೆಗೆದಿದ್ದಾರೆ. ಪ್ರಕಾಶ್ ಸರ್ ಅಂತೂ ಐ ಥಿಂಕ್ ಹಿ ಹಸ್ ಗಾನ್ ಓವರ್ ಬೋರ್ಡ್ ಇನ್ ಸ್ಪೆಂಡಿಂಗ್ ಹ್ಯೂಜ್ ಅಮೌಂಟ್ ಆಫ್ ಮನಿ ಫಾರ್ ದ ಪ್ರಾಜೆಕ್ಟ್. ಬಿಕಾಸ್ ಅವರು ವಾಸ್ ವೆರಿ ಕ್ಲಿಯರ್ ದಟ್ ಹಿ ವಾಂಟ್ಸ್ ಟು
ಮೇಕ್ ದ ಪ್ರಾಜೆಕ್ಟ್ ಲುಕ್ ವೆರಿ ಬಿಗ್ ಅಂಡ್ ವೆರಿ ನೈಸ್. ಹಾ. ಸೊ ಆ ಲೆಕ್ಕದಲ್ಲಿ ಹಿ ಹ್ಯಾಸ್ ಶಾರ್ಟ್ ದ ಮೂವಿ ವೆರಿ ವೆಲ್. ಈಗ ನಾವು ಒಂದು ಬಿಟ್ಕೊಟ್ಟು ಏನಾಗುತ್ತೆ ಸಿನಿಮಾದ ಒಂದು ಹಳೆನೇ ಆಕ್ಚುಲಿ ಹೇಳ್ದಂಗೆ ಇದ್ಬಿಡುತ್ತೆ. ಹೌದು. ಸೊ ಬಟ್ ನಿಜವಾಗ್ಲೂ ಸಿನಿಮಾಲಿ ದರ್ಶನ್ ಸರ್ನ ಒಂದಲ್ಲ ಎರಡಲ್ಲ ಸುಮಾರು ಶೇಡ್ಸ್ ಅಲ್ಲಿ ನೋಡ್ತೀರಾ ಈ ಸಲ. ತುಂಬಾ ಶೇಡ್ಸ್ ಇದೆ ಅಂದ್ರೆ ಡ್ಯುಯಲ್ ರೋಲ್ ಅಂತ ತುಂಬಾ ಓಡ್ತಾ ಇದೆ ಹೊರಗಡೆ. ಪೊಲಿಟಿಷಿಯನ್ ಅಂತೆ, ಈ ಕಡೆ ಗ್ಯಾಂಗ್ಸ್ಟರ್ ಅಂತೆ, ಆ ತರ. ಅಂದ್ರೆ ಅವ್ರ ಪ್ರೀವಿಯಸ್ ಸಿನಿಮಾಗಳು ತಗೊಳ್ಳಿ, ಕ್ರಾಂತಿ ಆಗ್ಬೋದು, ಕಾಟೇರ ಆಗ್ಬೋದು, ರಾಬರ್ಟ್ ಆಗ್ಬೋದು, ಯಾವುದೇ ಸಿನಿಮಾಗಳಾಗ್ಲಿ ಮಾಸು, ಕ್ಲಾಸು, ಪರ್ಫಾರ್ಮೆನ್ಸ್ ಎಲ್ಲ ಆಯ್ತು. ಇದು ಅಷ್ಟನ್ನು ಮಿಕ್ಸ್ ಮಾಡಿ ಒಂದ್ ಸಿನಿಮಾ ಕೊಡ್ತೀವಿ. ಅಂದ್ರೆ ಬರೀ ಯಾವ್ದೋ ಒಂದ್ ಪರ್ಟಿಕ್ಯುಲರ್ ಜೋನರ್ಗೆ ಫಿಕ್ಸ್ ಆಗ್ತಿಲ್ಲ ಅವರು, ಎಲ್ಲಾನು ಮಿಕ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಕಥೆನೂ ಅಷ್ಟೇ, ಸ್ಕ್ರೀನ್ ಪ್ಲೇನೂ ಅಷ್ಟೇ, ಎಲ್ಲೂ ನಿಮ್ಗೆ ಒಂದು ನಿಮಿಷ ಬೋರ್ ಆಗಲ್ಲ. ನಿಮಗೆ ಸಿನಿಮಾ ಹೇಗೆ ಹೋಗುತ್ತೆ, ಒಂದು ಬಿಟ್ಟು ಮಿಸ್ ಆದ್ರೂ ನೆಕ್ಸ್ಟ್ಗೆ ಕನೆಕ್ಷನ್ ಹೆಂಗೆ ಹೊಟ್ಟೋಗುತ್ತೆ ಅನ್ನೋದು ತೋರಿಸಿದ್ದಾರೆ ಸಿನಿಮಾ. ಅಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸರ್, ನಟ ಆಗೋದು ಒಂದು ತಕ್ಕ ಮಟ್ಟಿಗೆ ಈಸಿ ಅನ್ಕೊಳ್ಬೋದೇನೋ, ಬಟ್ ಸೂಪರ್ ಸ್ಟಾರ್ ಆಗೋದು ಒಂದು ಮಟ್ಟಿಗೆ ಓಕೆ, ಸಿನಿಮಾಗಳು ಹಿಟ್ ಆಗ್ತಿರುತ್ತೆ ಆ ಥರ ಎಲ್ಲ. ಬಟ್ ಜನಗಳು ದರ್ಶನ್ ಸರ್ ಅವ್ರನ್ನ ರಿಸೀವ್ ಮಾಡಿರೋ ರೀತಿ ನೋಡಿದಾಗ ವಾಟ್ ಯು ಥಿಂಕ್ ವಾಟ್ ಮೇಕ್ಸ್ ಅ ಸೂಪರ್ ಸ್ಟಾರ್ ಆ್ಯಕ್ಚುಲಿ? ನನ್ನ ಪ್ರಕಾರ ಅವ್ರ ವ್ಯಕ್ತಿತ್ವ. ಒಬ್ಬ ನೀವು ಹೇಳಿದ ಮಾತು ಅದು ಭಾಳ ಸತ್ಯ. ನಟ ಆಗ್ಬೋದು, ಅದು ಸ್ವಲ್ಪ ಕಷ್ಟಪಟ್ಟರೆ ನಟ ಆಗ್ಬೋದು. ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ಸಿನಿಮಾಗಳು ಹಿಟ್ ಕೊಟ್ಟು ನಿಮ್ಮ ಟೈಮ್ ಚೆನ್ನಾಗಿದೆ, ಒಳ್ಳೊಳ್ಳೆ ಸ್ಟೋರಿಗಳು ನಿಮಗೆ ಬಂದು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಸ್ ಜೊತೆ ನಿಮ್ಮ ಸಿನಿಮಾಗಳು ಬಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಾಗ ಒಂದು ಸೂಪರ್ ಸ್ಟಾರ್ ಆಗೋದು ಇನ್ನೊಂದು ಥರ ಕಷ್ಟ. ಆದರೆ ಜನರ ಮನಸ್ಸಲ್ಲಿ ನೀವು ನೆಲೆಸೋದು, ಜನರ ಮನಸ್ಸಲ್ಲಿ ನೀವು ಒಂದು ಅಲ್ಟಿಮೇಟ್ ಸೂಪರ್ ಸ್ಟಾರ್ ಆಗಿ ನೆಲೆಸೋದು, ಅದು ಎಲ್ರಿಗೂ ಬರ್ದಿರಲ್ಲ, ಅದು ಕೆಲವ್ರಿಗೆ ಮಾತ್ರ ಬರ್ದಿರುತ್ತೆ. ಆ್ಯಂಡ್ ದರ್ಶನ್ ಸರ್ ಇಸ್ ಒನ್ ಅಮಾಂಗ್ ದೆಮ್. ಅದು ನನ್ನ ಪ್ರಕಾರ ಕೇಳಿದ್ರೆ ವೈಯಕ್ತಿಕವಾಗಿ ಓನ್ಲಿ ಅವ್ರ ವ್ಯಕ್ತಿತ್ವದಿಂದ, ಅವ್ರು ಮಾಡಿರೋ ಒಂದು ಚಾರಿಟಿ ಆಗ್ಬೋದು, ಅಥವಾ ಅವರು ನಡೆಸ್ಕೊಂಡ್ಬಂದಿರೋ ರೀತಿ ಆಗ್ಬೋದು ಜನರನ್ನ, ಅಥವಾ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ಎಲ್ರಿಗೂ, ಅದ್ರ ಮೇಲೆ ಇವತ್ತು ಅವ್ರು ಸೂಪರ್ ಸ್ಟಾರ್ ಆಗಿರೋದು. ಅವ್ರ ಸಿನಿಮಾಗೆ ಒಂದಿಷ್ಟು ಬ್ಯಾಚ್ ಆಡಿಯನ್ಸ್ ಸ್ಟಾರ್ ಆಗಿದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವಕ್ಕೆ ಡೆಫಿನೆಟ್ಲಿ ಅದಕ್ಕೆ ಇನ್ನೊಂದು ಬ್ಯಾಚ್ ಆಡಿಯನ್ಸ್ ಇದ್ದಾರೆ. ಐ ಥಿಂಕ್ ದಟ್ ಇಸ್ ದ ರೀಸನ್ ವೈ ಹಿ ಈಸ್ ಪೀಪಲ್ ಸೂಪರ್ ಸ್ಟಾರ್. ಸರ್, ಆಕ್ಚುಲಿ ಈಗ ಒಬ್ಬ ಸೂಪರ್ ಸ್ಟಾರ್ ಅವರ ಸಿನಿಮಾ ಅಂತ ಹೇಳುವಾಗ ಪ್ರತಿ ಸಿನಿಮಾನು ಮೈಲಿಗಲ್ಲೇ ಆಗಿರುತ್ತೆ. ಸೊ ನಿಮ್ಮ ಕರಿಯರಲ್ಲಿ ಈ ಥರದೊಂದು ಮೈಲಿಗಲ್ ಇವಾಗ ಬರ್ತಾ ಇದೆ, ಹೇಳ್ತಿಲ್ವಾ? ಇವಾಗ ಈ ಸಿನಿಮಾ 11ನೇ ತಾರೀಕು ರಿಲೀಸ್ ಆದ್ಮೇಲೆ ನನ್ನಂತ ಸುಮಾರು ಜನ ಕಲಾವಿದರಿಗೆ ಇದು ಬರೀ ಮೈಲಿಗಲ್ಲ, ಅವ್ರಿಗೆ ಸಾಧನೆ ದಾರಿ ಹತ್ತೋದಕ್ಕೆ ಇದೊಂದು ಡೆಫಿನೆಟ್ಲಿ ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅಫ್ಕೋರ್ಸ್ ದಿಸ್ ವಿಲ್ ಬಿ ಮೈಲ್ ಸ್ಟೋನ್. ಯಾಕಂದ್ರೆ ಇಂಥ ಒಂದು ಸಿನಿಮಾ ಮಾಡಿದೆ, ಇಂಥ ಒಂದು ಸ್ಟಾರ್ ಜೊತೆಗೆ, ನಾಳೆ ನಾವಿರ್ತೀವೋ ಬಿಡ್ತೀವೋ, ಈ ಸಿನಿಮಾ ಎಲ್ಲ ಕಡೆ ಇರುತ್ತೆ. ಇಂಥ ಈಗ ನನ್ನ ಮಗಳು ಸಿನಿಮಾ ನೋಡಿದಾಗ ನನ್ನ ತಂದೆ ಈ ಥರ ಒಂದು ಸಿನಿಮಾ ಮಾಡಿದ್ರು ಅನ್ನೋದು ಕೂಡ ಬರುತ್ತೆ ಅವಳಿಗೆ. ಸೊ ಇಟ್ ಈಸ್ ಪ್ಯೂರ್ಲಿ ಒನ್ ಸ್ಟೆಪಿಂಗ್ ಸ್ಟೋನ್ ಫಾರ್ ದ ಫ್ಯೂಚರ್ ಸಕ್ಸಸ್. ನನಗೇಂತಲ್ಲ, ಸುಮಾರು ಜನಕ್ಕೆ ಸಿನಿಮಾ ಮಾಡಿದವ್ರು ಎಲ್ರಿಗೂ ಇಟ್ ವಿಲ್ ಚೇಂಜ್ ದೇರ್ ಲೈಫ್. ಇಟ್ಸ್ ಅ ಗೇಮ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ. ಸರ್, ಶೂಟಿಂಗ್ ಟೈಮಲ್ಲಿ ನಿಮ್ಮ ಸೀನ್ ಇಂಪ್ರೂವೈಸೇಷನ್ಸ್ ಅಥವಾ ನಿಮ್ಮ ಡಿಸ್ಕಷನ್ಸು ಮತ್ತು ಅವರಿಂದ ನೀವು ಇಂಬೈಬ್ ಮಾಡಿದ್ದು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳೋದಾದ್ರೆ ಎಕ್ಸ್ಪೀರಿಯನ್ಸಸ್. ಇಟ್ ವಾಸ್ ವೆರಿ ಸಪೋರ್ಟಿವ್ ಒಂದು. ಆಮೇಲೆ ಅವರು ಸಿನಿಮಾ ಶೂಟ್ ಮಾಡ್ತಿದ್ದಾಗ ಫಾರ್ ಎಕ್ಸಾಂಪಲ್ ನಮ್ದು ಏನೇನು ಸೀಕ್ವೆನ್ಸಸ್ ಇತ್ತು, ಇಟ್ ವಾಸ್ ವೆರಿ ಸಪೋರ್ಟಿವ್. ಅವಾಗ ಏನಾಗ್ತಿತ್ತು ನಿಮಗೆ, ಅವ್ರು ಆ ಥರ ಸಪೋರ್ಟ್ ಕೊಟ್ಟಾಗ ನೀವು ಆಟೋಮೆಟಿಕ್ ಚೆನ್ನಾಗಿ ಮಾಡಿಬಿಡ್ತಿದ್ರಿ. ಆಮೇಲೆ ಎಲ್ಲರೂ ನಿಮ್ಮನ್ನ ಡೌನ್ ಮಾಡ್ತಿರಲಿಲ್ಲ, ಇನ್ನ ಚೆನ್ನಾಗಿ ಒಂಥರ ನೀವು ಹೆಂಗೆ ಆಕ್ಟ್ ಮಾಡಿ ಅದ್ರ ತಕ್ಕಂಗೆ ಅವರು ಒಂದು ಟಕ್ಕರ್ ಕೊಡೋರೇ ಹೊರತು ನಮ್ಮನ್ನ ಡೌನ್ ಮಾಡ್ತಿರಲಿಲ್ಲ. ಸೊ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಶೂಟಿಂಗ್ ವಿತ್ ಈಚ್ ಅದರ್. ಸರ್, ದರ್ಶನ್ ಸರ್ ಕೆಲವು ಒದೆ ತಿನ್ನೋದು ಅಂದ್ರೆ ಫಿಲಮ್ ಅಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತದೆ. ಅಂದ್ರೆ ಈ ದರ್ಶನ್ ಸರ್ ಜೊತೆ ಇವತ್ತು ಫೈಟ್ ಸೀಕ್ವೆನ್ಸ್ ಆದಾಗಲ್ಲ ಒಂದು ಕಾಮನ್ ಫ್ಯಾಕ್ಟ್ ರಿಪೀಟ್ ಆಗಿದೆ ರಾಬರ್ಟ್ಗೂ ಇದಕ್ಕೂ. ಅವ್ರನ್ನ ಹೆಗಲ್ ಮೇಲೆ ಹಾಕೊಂತಾರೆ. ಆ ಸಿನಿಮಾದಲ್ಲೂ ಹೆಗಲ್ ಮೇಲೆ ಹಾಕೊಂತಾರೆ ಒಂದು ಫೈಟ್ ಅಲ್ಲಿ. ಈ ಸಿನಿಮಾದಲ್ಲೂ ಹೆಗಲ್ ಮೇಲೆ ಹಾಕೊಂತಾರೆ. ಹುಲಿ ಕಾರ್ತಿಕ್ ಅವರು ಹೆಗಲ್ ಮೇಲೆ ಹೌದು. ಆ ಸಿನಿಮಾದಲ್ಲೂ ಫೈಟ್ ಕ್ಲೈಮ್ಯಾಕ್ಸ್ ಆಗೋ ಟೈಮಲ್ಲಿ ಒಂದು ಶಾರ್ಟ್ ಅಲ್ಲಿ ಎಸಿತಾರೆ, ಈ ಸಿನಿಮಾದಲ್ಲೂ ಒಂದು ಶಾರ್ಟ್ ಅಲ್ಲಿ ಎಸಿತಾರೆ ನನ್ನ. ಸರ್, ಅಂದ್ರೆ ತುಂಬಾ ಅವ್ರಿಗೆ ಫಿಸಿಕಲ್ ಏಲ್ಮೆಂಟ್ಸ್ ಎಲ್ಲ ತುಂಬಾ ಇತ್ತು ಆಕ್ಚುಲಿ, ಎಸ್ಪೆಷಲಿ ಆ ಸಾಂಗ್ ಶೂಟಿಂಗ್ ಟೈಮ್ ಅದು ವೈರಲ್ ಎಲ್ಲ ಆಗಿದೆ. ಈಗ ನಮ್ ಜೊತೆ ಕಷ್ಟ ಪಡ್ತಾ ಇದ್ದಾರೆ. ನಿಮ್ಗೊಂದು ವಿಷಯ ಹೇಳ್ಬೇಕಿದು. ಆಕ್ಷನ್ ಸೀಕ್ವೆನ್ಸ್ ಮಾಡ್ತಿದ್ವಿ, ಒಂದು ಸ್ಟಂಟ್ ನಡೀತಿತ್ತು, ಫೈಟ್ ಸೀಕ್ವೆನ್ಸ್. ಅದರಲ್ಲಿ ಅವ್ರನ್ನ ಫ್ಲಿಪ್ ಹೊಡಿಬೇಕಾಯ್ತು. ಸೊ ಯೂಶಲಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಸುಮಾರು 98% ಆಫ್ ಸ್ಟಂಟ್ಸ್ ಅವರೇ ಮಾಡೋದಿಲ್ಲ. ಆಕ್ಚುಲಿ ನನಗೆ ಯಾವ್ದು ಅವ್ರು ಮಾಡಿದಾರೆ ನೋಡಿ, ಎಲ್ಲ ಅವರೇ ಮಾಡಿದ್ರು. 100% ಅವರೇ ಮಾಡಿದ್ದಾರೆ. ಒಂದು ಫ್ಲಿಪ್ ಹೊಡಿಬೇಕಾದ್ರೆ ಕೈ ಇಟ್ಬಿಟ್ಟು ಹಿಂಗೆ ಆ ಕಡೆ ಫ್ಲಿಪ್ ಮಾಡ್ಬೇಕಾಯ್ತು. ನಾವೆಲ್ಲ ಅಲ್ಲೇ ಇದೀವಿ, ಒಂದು ಸೌಂಡ್ ಬರುತ್ತೆ ಟಕ್ ಅಂತ. ಏನೋ ಆಯ್ತು ಅಂತ ಅನ್ಕೊಂಡ್ವಿ. ಇಮಿಡಿಯೇಟ್ ಆಗಿ ಲೈಟ್ಸ್ ಆಫ್ ಮಾಡಿದ್ರು, ಅವ್ರು ಕ್ಯಾರವನ್ ಕೊಟ್ಟೋದು. ನಾವು ಅಷ್ಟೇ ಶೂಟಿಂಗ್ ಮುಗೀತಿ ಇವತ್ತಿಗೆ. ನಮ್ಗೆ ಕೇಳಿಸ್ ಸೌಂಡು, ಅಂದ್ರೆ ಇಟ್ ವಾಸ್ ಕ್ವೈಟ್ ಎವಿಡೆಂಟ್. ಏನೋ ಆಯ್ತು ಅವ್ರ ಕೈ ಕತ್ತೆ ಜೋರ ಇಡ್ಬಿತ್ತೇನೋ. ಅರ್ಧ ಮುಖಂಡು ವಾಪಸ್ ಬಂದ್ರು, ಕೈ ಊದ್ಕೊಂಡಿದೆ. ಅದರಲ್ಲಿ ಶಾರ್ಟ್ ಕಂಟಿನ್ಯೂ ಮಾಡಿದ್ರು. ಅಂದ್ರೆ ಅವ್ರ ಎಥಿಕ್ಸು, ಅವ್ರ ವರ್ಕ್ ಡಿಸಿಪ್ಲಿನು, ಅವ್ರದ್ದೊಂದು ವರ್ಕ್ ಎಥಿಕ್ಸ್ ಎಲ್ಲ ಬೇರೆ ಲೆವೆಲ್ ಇದೆ. ಅವ್ರ ಡೆಡಿಕೇಶನ್ ಕೂಡ ಬೇರೆ ಲೆವೆಲ್ ಇದೆ. ಅವ್ರ ಹಿಂದೇಟೆ ಆಗಲಿಲ್ಲ, ಬೇರೆಯವ್ರ ಕೈಯಲ್ಲಿ ಮಾಡಿಸಿ ಅಂತ ಹೇಳಿಲ್ಲ, ಅವರೇ ಮತ್ತೆ ಬಂದು ಶಾರ್ಟ್ ಕಂಪ್ಲೀಟ್ ಮಾಡಿ ಅದು ಸೀಕ್ವೆನ್ಸ್ ಕೂಡ ಫುಲ್ ಫೈಟ್ ಸೀಕ್ವೆನ್ಸ್ ಕಂಪ್ಲೀಟ್ ಮಾಡೋದು. ಸ್ವಲ್ಪ ದಿನ ಹಾಕೊಂಡಿದ್ರು ನೋಡಿ ಅವ್ರ ಕೈಗೆ. ಅವಾಗ ಫೈಟ್ ಸೀಕ್ವೆನ್ಸ್ ಅಲ್ಲಿ ಆಗಿರೋದು, ಡೆವಿಲ್ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಕೈಗೆ ಎಡ್ ಬಿದ್ದಿದ್ದು ಅವಾಗ. ಬಟ್ ಈ ಸ್ಟಿಲ್ ಕಂಟಿನ್ಯೂ.
ಅವ್ರದ್ದು ವರ್ಕ್ ಡೆಡಿಕೇಶನ್ ಇಸ್ ಬೇರೆ ಲೆವೆಲ್ ಇದೆ ಬಿಡಿ. ಸರ್ ಪರ್ಟಿಕ್ಯುಲರ್ಲಿ ಇವಾಗ ಡೆವಿಲ್ ಸಿನಿಮಾ ಅಂತ ಬರುವಾಗ ಈ ಫಿಸಿಕಲ್ ಸ್ಟ್ರೈನ್ ಅದ್ರ ಜೊತೆಗೂ ಮೆಂಟಲಿ ಕೂಡ ಸ್ವಲ್ಪ ಕೆಲವೊಂದಷ್ಟು ವಿಚಾರಗಳು ಅವರನ್ನ ಬಾಧಿಸ್ತಾ ಇತ್ತು. ಸೊ ಹೆಂಗಿರ್ತಾ ಇದ್ರು ಸೆಟ್ ಅಲ್ಲಿ? ಅವ್ರು ಲಾಸ್ಟ್ ಶೂಟ್ ಮಾಡಿದಾಗ ಈಗ ಒಂದು 4-5 months ಬ್ಯಾಕ್ ಶೂಟ್ ಮಾಡಿದ್ವಿ. 4-5 months ಬ್ಯಾಕ್ ಶೂಟ್ ಮಾಡಿದಾಗ ಏನಾಯ್ತು, ನಮಗೆ ಕಾಣಿಸ್ತಿತ್ತು ಅವ್ರು ಫಿಸಿಕಲಿ ತುಂಬಾ ಪೇನ್ ಅಲ್ಲಿದ್ರು. ಫಿಸಿಕಲ್ ಪೇನ್ಗಿಂತ ಎಮೋಷನಲಿ ತುಂಬಾ ಅವರು ಡೌನ್ ಆಗ್ಬಿಟ್ಟಿದ್ರು. ತುಂಬಾ ಒಂಥರ ಇಸ್ ವೆರಿ ಹರ್ಟ್. ಆ ಥರ ಎಮೋಷನಲ್ ಪೇಯ್ನು ನಾನು ಸಾವು ಬಯಸ್ತಾನಲ್ಲ ಶತ್ರು ಅವನಿಗೂ ಬೇಡ, ಅಷ್ಟು ನೋವಲ್ಲಿದ್ರು. ಆದರೂ ಸಹ ಶಾರ್ಟಿಗೆ ಬಂದ ತಕ್ಷಣ ಹಿಂಗಂದು ಶಾರ್ಟ್ ಮಾಡಿ ಮತ್ತೆ ಶಾರ್ಟ್ ಆದ್ಮೇಲೆ ಹಿಂಗೆ ಆಫ್ ಆಗ್ಬಿಡೋರು. ಪಾಪ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಾ ನೋವೇನು ಅಂತ. ಬಟ್ ಅವ್ರು ಅದನ್ನ ಎಲ್ಲೂ ಯಾರಿಗೂ ತೋರಿಸ್ಕೊಳ್ದಲ್ಲ, ನಮಗೂ ತೋರಿಸ್ಕೊಳ್ದಲ್ಲ ಬ್ಯಾಲೆನ್ಸ್ ಮಾಡಿ ಸೀಕ್ವೆನ್ಸ್ನ ಮುಗಿಸ್ಕೊಡ್ತಿದ್ರು. ಸರ್ ಇನ್ನು ಡೈರೆಕ್ಟರ್ ಸರ್ ಅವರು ಕೂಡ ಈಸ್ ದ ಪ್ರೊಡ್ಯೂಸರ್ ಆ್ಯಕ್ಚುಲಿ ಅಲಾಂಗ್ ವಿತ್ ಡೈರೆಕ್ಷನ್. ಸೊ ಅವ್ರದ್ದು ಲೈಕ್ ಅಂದರೆ ಟೈಮ್ ಲೈನ್ಸ್ ಇರುತ್ತೆ ಕೆಲವೊಂದಷ್ಟು, ಮತ್ತು ಸರ್ದು ಈ ಥರದ್ದೆಲ್ಲ ಕೆಲವೊಂದಷ್ಟು ವಿಚಾರಗಳಾಗ್ತಿರೋವಂಥದ್ದು. ಹೆಂಗೆ ಇರ್ತಿತ್ತು ಸರ್ ಸೆಟ್ ಆ್ಯಕ್ಚುಲಿ? ಅವ್ರು ಆ್ಯಕ್ಚುಲಿ ನಾರ್ಮಲ್ ಅವ್ರು ಬರ್ತಿದ್ರು, ಸೆಟ್ಟಲ್ಲೇ ಕೂರ್ತಿದ್ರು. ನಾವು ಅನ್ಕೋತೀನಿ ಯೂಶಲಿ ಶಾರ್ಟ್ ಆದರೆ ನೆಕ್ಸ್ಟ್ ಶಾಟ್ ಪ್ರಿಪೇರ್ ಮಾಡೋಕ್ಕೆ ಮತ್ತೆ ಲೈಟಿಂಗ್ ಎಲ್ಲ ಆಗುತ್ತೆ, ಪ್ರಾಪರ್ಟಿ ಸೆಟ್ ಮಾಡೋದಿರುತ್ತೆ, ಮತ್ತೆ ಒಂದಿಷ್ಟು ಶಾರ್ಟ್ಗೆಲ್ಲ ಪ್ರಿಪ್ರೇಷನ್ಸ್ ಹೋಗುತ್ತೆ. ಆ ಟೈಮಲ್ಲಿ ಅವರೊಂದು 3/4 ಗಂಟೆ 2 ಗಂಟೆ ಖಾಲಿ ಇದ್ದಾಗ ಒಳಗೂ ಕೂತ್ಕೊಂತಾರೆ ಅನ್ಕೊಂತಿದ್ವಿ ಕ್ಯಾರವಾನ್ಗೆ. ಈಸ್ ಟು ಸಿಟ್ ವಿತ್ ಅಸ್ ಓನ್ಲಿ, ನಮ್ಮ ಜೊತೆಗೆ ಕೂತ್ಕೊಂತಿದ್ರು. ಅವ್ರಿಗೇನು ಎಕ್ಸ್ಟ್ರಾ ಏನು ಸ್ಪೆಷಲ್ ಚೇರ್ ಹಾಕೊಂತಿರಲಿಲ್ಲ, ನಮ್ಗೇನು ಚೇರ್ ಅದೇ ಚೇರಲ್ಲಿ ಕೂತ್ಕೊಂತಿದ್ರು. ನಾವೇನು ಕುಡಿತೀವಿ ಅದೇ ಅವರು ಕುಡಿತಿದ್ರು ನೀರು, ನಾವೇನು ಊಟ ಅದೇ ಊಟನ ಅವರು ಮಾಡ್ತಿದ್ರು. ಆಮೇಲೆ ಆ ಒಂದು ತಾರತಮ್ಯನೇ ಇರಲಿಲ್ಲ, ಯಾವ ಭೇದ ಭಾವ ಇರಲಿಲ್ಲ. ಇಟ್ ವಾಸ್ he used to make the atmosphere very nice. ಈ ವರ್ಕ್ ಅಟ್ಮಾಸ್ಫಿಯರ್ ಚೆನ್ನಾಗಿರ್ಬೇಕು, ಎಲ್ಲರೂ ಒಂಥರ ಆ ಫೀಲ್ ಗುಡ್ ಫ್ಯಾಕ್ಟರ್ ಇರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡ್ತಿರೋದು. ಅಂಡ್ ದಟ್ ಐ ಥಿಂಕ್ ಹೇಳಿದ್ನಲ್ಲ, ದಟ್ ಇಸ್ ವೈ ಈಸ್ ಅ ಪೀಪಲ್ ಸೂಪರ್ ಸ್ಟಾರ್ ಅವರು. ಕರೆಕ್ಟ್. ಸರ್ ಡಬ್ಬಿಂಗ್ ಮಾಡಿರ್ತೀರಾ ಆಕ್ಚುಲಿ, ನೋಡಿರ್ತೀರಾ. ಸೊ ನಿಮ್ ಪೋರ್ಷನ್ಸ್ ನಿಮ್ಗೆ ತುಂಬಾ ಟಚ್ ಆಗಿದ್ದು ಏನು ಪಾರ್ಟ್ ಆಕ್ಚುಲಿ? ಜನಗಳಿಗೆ ಯಾವ ಥ್ರಿಲ್ ಕೊಡ್ಬೋದು? ಅವ್ರ ಆಕ್ಷನ್ ಸೀಕ್ವೆನ್ಸಸ್ ನೋಡ್ತಿದ್ದೆ. ಅದೊಂದು ಹಾಡು ಹೇಳಿದ್ರಲ್ಲ, ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು, ಆ ಸೀಕ್ವೆನ್ಸ್ ಬರುತ್ತೆ. ನನ್ನ ಸೀಕ್ವೆನ್ಸ್ ಅಲ್ಲಿ ಇದ್ದಾಗಲೇ ಆ ಲೈನ್ ಬರುತ್ತೆ. ಆ ಸೀಕ್ವೆನ್ಸ್, ಅವ್ರ ವಾಯ್ಸು, ಅವ್ರ ಗತ್ತು, ಅವ್ರ ಆಕ್ಟಿಂಗ್ ನೋಡಿದ್ರೆ, ಅಂದ್ರೆ ಏನಕ್ಕೆ ಇಷ್ಟು ಜನ ಇವ್ರು ಇಷ್ಟ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಇವ್ರು ಬರೀ ಇವ್ರ ಆಕ್ಟಿಂಗ್ಗೋಸ್ಕರ ಎಷ್ಟೋ ಸೈಕ್ ಆಗ್ಬಿಟ್ಟಿರ್ತಾರೆ. ಇವ್ರ ಆಕ್ಟಿಂಗ್ಗೆ ಸೈಕು, ಇವ್ರ ಆಕ್ಟಿಂಗ್ ವಾವ್ ನೋಡ್ಬೇಕಿದು ಏನ್ ಸಖತ್ತಾಗಿದೆ ಆಕ್ಟಿಂಗ್ ಇಷ್ಟಪಡೋ ಜನ ಇದಾರಲ್ಲ, ಅವ್ರಿಗೆಲ್ಲ ಇದೊಂಥರ ಹಬ್ಬ ಇದು. ಅಂದರೆ ನನಗೆ ಅಷ್ಟು ಕ್ಲೋಸ್ ಆಗಿ ಡಬ್ಬಿಂಗ್ ಟೈಮಲ್ಲಿ ಅವ್ರದ್ದು ವಿತೌಟ್ BGM ಬರೀ ಅದು ವಾಯ್ಸ್ ಮಾತ್ರ ಕೇಳೋದಿತ್ತಲ್ಲ, ಅದರಲ್ಲೇ ಅನಿಸ್ತಿತ್ತು ಯಾವ BGM ಇಲ್ದಲೇ ಆ ಸೀನ್ ಎಲಿವೇಶನ್ ಹಂಗೆ ಇರ್ತಿತ್ತು ಬರೀ ಅವ್ರ ವಾಯ್ಸಿಂದ. ಅಂದರೆ ಅವ್ರ ಆ್ಯಕ್ಟಿಂಗು, ಅವ್ರ ವಾಯ್ಸ್ ಮಾಡ್ಯುಲೇಷನ್ನು, ಅವ್ರ ಇಂಟೋನೇಷನಿಂದನೇ ಸೀನ್ ಎಲಿವೇಟ್ ಆಗ್ತಿತ್ತು. ನಾನು ಅದಕ್ಕೆ ಹೇಳ್ತಿದ್ದೆ, ಒಟ್ಟಿನಲ್ಲಿ ಈ ಸಿನಿಮಾಯಿಂದ ದರ್ಶನ್ ಸರ್ಗೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಅನದರ್ ಸೂಪರ್ ಹಿಟ್. ಬಟ್ ನನಗೆ ವಿತ್ ಹಿಮ್ ಇಟ್ ವಿಲ್ ಬಿ ಅ ಡಿಫ್ರೆಂಟ್ ಕೈಂಡ್ ಆಫ್ ಹಿಟ್. ಆ್ಯಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಸರ್ ದರ್ಶನ್ ಸರ್ ಜೊತೆಗೆ ಬಿಟ್ಟು ಇನ್ನು ಯಾರ ಜೊತೆಗೆಲ್ಲ ನಿಮ್ದು ಲೈಕ್ ಅಂದ್ರೆ ಸೀನ್ ಶೇರಿಂಗ್ ಇದೆ ಆಕ್ಚುಲಿ? ಇಲ್ಲ, ನಾನು ದರ್ಶನ್ ಸರ್ ಜೊತೆ ಮಾತಾಡ್ತೀನಿ. ಅವ್ರ ಜೊತೆ ದರ್ಶನ್ ಸರ್ ಜೊತೆಗೆ ಜಾಸ್ತಿ ಇದ್ದಿದ್ದು. ಬೇರೆ ಸೀಕ್ವೆನ್ಸ್ ನಮ್ಗೆ ಗಿಲ್ಲಿ ಆಗ್ಬೋದು ಅಥವಾ ಕಾರ್ತಿಕ್ ಆಗ್ಬೋದು, ಇವ್ರ ಜೊತೆ ಇರಲಿಲ್ಲ. ಇವ್ರದೆಲ್ಲ ಬೇರೆ ಪೋರ್ಷನ್ಸ್. ಗಿಲ್ಲಿದು ಕಾರ್ತಿಕ್ ಇರಲಿಲ್ಲ, ಜೊತೆಗೆ ಇರಲಿಲ್ಲ, ಅವ್ರದ್ದು ಸಪರೇಟ್ ಇತ್ತು. ಅವ್ರದ್ದು ಹೀರೋಯಿನ್ ಜೊತೆ ಜಾಸ್ತಿ ಪೋರ್ಷನ್ಸ್. ಸರ್ ಗಿಲ್ಲಿದು ಹೆಂಗಿದೆ ಸರ್ ಗೊತ್ತಾ ನಿಮ್ಗೆ? ಒಂದೆರಡು ಸೀಕ್ವೆನ್ಸ್ ನೋಡಿದೆ, ಚೆನ್ನಾಗಿದೆ. ಅವ್ನು ಗಿಲ್ಲಿ ಈಸ್ ಪರ್ಫಾರ್ಮಿಂಗ್ ಅಟ್ ಹಿಸ್ ಬೆಸ್ಟ್. ಅವನು ಈಸ್ ಎ ನ್ಯಾಚುರಲ್ ಪರ್ಫಾರ್ಮರ್. ಅವನು ಅಂದ್ರೆ ಅವ್ರು ನೋಡಿದಟ್ಟಿಗೆ ಗೊತ್ತಾಗುತ್ತೆ ಈಸ್ ರಿಯಲಿ ಡೂಯಿಂಗ್ ಹಿಸ್ ಜಾಬ್ ಅಂತ. ಸಖತ ಮಾಡಿದ್ದಾರೆ ಸರ್. ಅದೇ ಗಿಲ್ಲಿ ವಿಷಯ ಬಂದಾಗ ಇವಾಗ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡ್ತಾ ಇದಾರೆ. ಆಕ್ಚುಲಿ 1 man ಶೋ ತರ ತಗೊಂಡು ಹೋಗ್ತಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಅವ್ರಿಗೆ? ನನಗೆ ಪರ್ಸನಲಿ ಲೈಕ್ ಗಿಲ್ಲಿ. ಅಂದ್ರೆ ನನಗೆ ಗಿಲ್ಲಿ ಮಾತಾಡೋದಾಗ್ಲಿ, ಅವನು ನಡ್ಕೊಳ್ಳೋ ರೀತಿಯಾಗ್ಲಿ ತಪ್ಪೆ. ಅಂದ್ರೆ ಕೆಲವೊಂದ್ಸಲ ತುಂಬಾ ಅವಹೇಳನ ಮಾಡ್ತಾನೆ ಅಥವಾ ಅವ್ನ ಮಾತು ಆ ಥರ ಏನಿಲ್ಲ. ಅವ್ನಿಗೆ ಆ ಟೈಮಲ್ಲಿ ಏನು ಅನ್ನಿಸೋ ಅದನ್ನ ಕರೆಕ್ಟಾಗಿ ರಿಯಾಕ್ಟ್ ಆಗ್ತಿದ್ದಾನೆ. ಒಬ್ಬೊಬ್ರಿಗೆ ಆಬ್ವಿಯಸ್ಲಿ ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವದ ಆಟ ಅಲ್ವಾ. ಆ ಮೂಮೆಂಟ್ಗೆ ಅವ್ರು ಹಿಂಗೆ ಅನ್ಸುತ್ತೆ ಹಂಗೆ ಆಡ್ತಾರೆ ಅವರು. ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಆಡಬೇಕು ಅಂದ್ರೆ ಅದು ನಾಟಕ ಆಡ್ಬಿಡುತ್ತೆ. ಬಟ್ ಅವನೇ ನಾಟಕ ಮಾಡ್ತಿಲ್ಲ, ಚೆನ್ನಾಗಿ ಆಡ್ತಿದ್ದಾನೆ. ಐ ಮೀನ್ ಈಸ್ ಬೀಯಿಂಗ್ ಹಿಮ್ಸೆಲ್ಫ್. ನನಗಂತೂ ಪರ್ಸ್ನಲ್ ಆಗಿ ಐ ಫೀಲ್ ದಟ್ ಹಿ ಈಸ್ ಗೋನ್ ವಿನ್ ದ ಶೋ ಅಂತ. ನನಗೆ ಐ ಆಮ್ ವೆರಿ ಶೋರ್ ದಟ್ ಹಿ ವಿಲ್ ವಿನ್ ದ ಶೋ ಬಿಕಾಸ್ ಅಷ್ಟು ಚೆನ್ನಾಗಿ ಆಡ್ತಿದ್ದಾನೆ. ಆಮೇಲೆ ಈಸ್ ಬೀಯಿಂಗ್ ವೆರಿ ಜೆನ್ಯೂನ್ಲಿ ಹಾನೆಸ್ಟ್ ನನಗನ್ಸುತ್ತೆ. ಆಮೇಲೆ ಅವ್ನು ಬಿಟ್ಟರೆ ನನಗೆ ಧನುಷ್ ತುಂಬಾ ಇಷ್ಟ. ಸೊ ಧನುಷ್ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಅದು ಜಾಸ್ತಿ ನನಗೆ ಇಷ್ಟ. ಅದಕ್ಕೆ ಅವರಿಬ್ರು ಐ ಥಿಂಕ್ ದೇ ಆರ್ ಟಫ್ ಕಾಂಪಿಟೇಟರ್ಸ್ ಟು ವಿನ್. ಕರೆಕ್ಟ್. ಸರ್ ಇನ್ನು ಮಗಳು ಸಮೈರಾ ಚೆನ್ನಾಗಿದ್ದಾರಾ, ಹೇಗಿದ್ದಾರೆ? ಶಿ ಈಸ್ 3 years ಕಂಪ್ಲೀಟ್ ಆಯ್ತು ಅವಳಿಗೆ ಇವಾಗ. ಓಕೆ. ಸೊ ಮಗಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ತೆಲುಗುಲಿ ಒಂದು ಪ್ರಾಜೆಕ್ಟು, ಕನ್ನಡದ ಒಂದು ಪ್ರಾಜೆಕ್ಟ್ ಮಾಡ್ತಿರೋ ಕಾರಣಕ್ಕೆ ಸಮಯ ಸಿಗ್ತಿಲ್ಲ. ಹೇಗೋ ಟೈಮ್ ಸಿಕ್ತಾಗಲ್ಲ ಗ್ಯಾಪಲ್ಲಿ ಒಂದು ಡೆವಿಲ್ ಸಿನಿಮಾ ಒಟ್ಟಿಗೆ ಹೋಗ್ತೀರಾ ವೈಫ್ ಮಗಳು? ಅಫ್ಕೋರ್ಸ್ ನನ್ನ ವೈಫು ಕೂಡ ಕಾಯ್ತಿದ್ದಾಳೆ ಸಿನಿಮಾ ರಿಲೀಸ್ ಆಗ್ಲಿ ಅಂತ. ನನ್ನ ಮಗಳು ಕೂಡ ಈಗ ನಾರ್ಮಲ್ ಸಿನಿಮಾಸ್ ನೋಡೋದಾಗ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾಳೆ ಸಿನಿಮಾ. ಅವಳು ಚಿಕ್ಕ ವಯಸ್ಸಾದ್ರೂ ಶಿ ಆಕ್ಚುಲಿ ಸಿಟ್ಸ್ ಥ್ರೂ ದ ಮೂವಿ, ಕಂಪ್ಲೀಟ್ ಮೂವಿ ನೋಡ್ತಾಳೆ. ಸೊ ನನಗೂ ಖುಷಿ ಅವಳಿಗೆ ಸಿನಿಮಾ ತೋರಿಸ್ಬೇಕು ಅಂತ. ಎಸ್ ಸರ್, ಫೈನಲಿ ಲೈಕ್ ಅಂದ್ರೆ ದರ್ಶನ್ ಅವ್ರ ಫ್ಯಾನ್ಸ್ಗಳಿಗೆ
ಈಗ ನಿಮ್ಮೇಲೂ ಆಕ್ಚುಲಿ ಸಿಕ್ಕಾಪಟ್ಟೆ ಅವರು ದೃಷ್ಟಿ ನೆಟ್ಟಿದ್ದಾರೆ ಅವ್ರ ಫ್ಯಾನ್ಸ್ ಎಲ್ಲ ಏನ್ ಮಾಡಿರ್ಬೋದು ಅಂದ್ರೆ ಗೊತ್ತಾ ನಿಮ್ಮನ್ನ ಟ್ಯಾಗ್ ಮಾಡ್ತಾ ಇರ್ತಾರೆ ಫ್ಯಾನ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲೆಲ್ಲ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ, ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸಿನಿಮಾ ನೋಡಕ್ ಬರ್ಬೇಕು? ಐ ಥಿಂಕ್ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಫಸ್ಟ್ ಆಫ್ ಆಲ್ ನಮಸ್ಕಾರ. ಎಲ್ರಿಗೂ ನಿಜವಾಗ್ಲೂ ಒಂದು ವಿಜುವಲ್ ಟ್ರೀಟೇ ಕಾದಿ ಅಂತ ಹೇಳ್ಬೋದು. ಬಿಕಾಸ್ ಪ್ರಕಾಶ್ ಸರ್ ಈ ಸಿನಿಮಾನ ತುಂಬ ರಿಚ್ ಆಗಿ, ತುಂಬ ಬ್ಯೂಟಿಫುಲ್ ಆಗಿ, ತುಂಬ ಒಂಥರ ಔಟ್ರೈಟ್ಲಿ ಬ್ರಿಲಿಯಂಟ್ ಆಗಿ ತೋರಿಸಿದ್ದಾರೆ ಈ ಸಿನಿಮಾನ. ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲ ಅದ್ಭುತವಾಗಿದೆ. ಡೈರೆಕ್ಷನ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ದರ್ಶನ್ ಸರ್ನ ಒಂದು ಮಾಸ್ ಆಗ್ಬೋದು, ಕ್ಲಾಸ್ ಆಗ್ಬೋದು, ಒಂದು ಪರ್ಫಾರ್ಮೆನ್ಸ್ ರೋಲಲ್ಲಿ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಈ ಸಿನಿಮಾದಲ್ಲಿ ನಿಮಗೆ ಕೊಡ್ತಿದ್ದಾರೆ. ಸೊ ಮಿಸ್ ಮಾಡದೆ ಡಿಸೆಂಬರ್ 11ನೇ ತಾರೀಕು ದಿ ಡೆವಿಲ್ ಸಿನಿಮಾನ ಹೋಗಿ ನೋಡಿ. ಸರ್, ದರ್ಶನ್ ಸರ್ ಸಿನಿಮಾ ಅಂತಂದ್ರೆ ಅದಕ್ಕೊಂದು ಕ್ರೇಜ್ ಇರುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಫ್ಯಾನ್ಸಿಗೆ ತುಂಬಾ ಇಟ್ಸ್ ಲೈಕ್ ಎನ್ ಎಮೋಷನಲ್ ಮೊಮೆಂಟ್ ತರ ಇದು. ಸೊ ಈ ಸಿನಿಮಾ ಗೆಲುವು ಅಥವಾ ಈ ಸಿನಿಮಾದ ರಿಸೆಪ್ಷನ್ ಆಕ್ಚುಲಿ ಯಾವ ತರ ಇರುತ್ತೆ? ಸೊ ಏನ್ ಮಾಡ್ಬೇಕು, ಇಂಪ್ಯಾಕ್ಟ್ ಯಾವ ತರ ಇರಬೇಕು? ದರ್ಶನ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ನನಗೆ ಅಭಿಮಾನಿಗಳೇ ಸಾಕು, ನನ್ನ ಸಿನಿಮಾ ಓಡ್ಬಿಡುತ್ತೆ ಅಂತ. 7 ಕೋಟಿ ಕನ್ನಡಿಗರಲ್ಲಿ ಬಹುಶಃ 7 ಕೋಟಿ ಜನ ದರ್ಶನ್ ಸರ್ ಅಭಿಮಾನಿಗಳು ಇರ್ತಾರೆ. ಅವರೆಲ್ಲರೂ ಹೋಗಿ ಸಿನಿಮಾನ ಪೈರಸಿ ಮಾಡ್ದಲೆ ದಯವಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಿದ್ರೆ ದರ್ಶನ್ ಸರ್ಗೂ ತುಂಬ ಖುಷಿ ಪಡ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡೋದಕ್ಕೆ ನಮ್ಮ ಪ್ರಕಾಶ್ ಸರ್ ಕೂಡ ಮುಂದಾಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಚಂದು ಅವರೇ. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಡೆವಿಲ್ ಸಿನಿಮಾ ಮೂಲಕ ನಿಮ್ಮ ಒಂದು ಸಿನಿಮಾ ಕರಿಯರ್ಗೂ ಒಂದು ದೊಡ್ಡ ಒಂದು ಕಿಕ್ ಸ್ಟಾರ್ಟ್ ಇದರಿಂದ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಚಂದುಗೌಡ ಅವರ ಮಾತುಗಳು. ಡೆವಿಲ್ ಸಿನಿಮಾ ಇದೆ ಡಿಸೆಂಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.